Hello everyone, welcome back to my channel. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಿಯಾಂಕಾ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇಲ್ಲಿ ಬಂದು ಅಮ್ಮ ಬೆಳಗ್ಗೆನೇ ರೊಟ್ಟಿ ಹಾಕ್ಕೊಟ್ಟಿದ್ರು. ರೊಟ್ಟಿ ತಿನ್ಬಿಟ್ಟು ತುಂಬ ದಿನ ಆಗಿತ್ತು ಎಣ್ಣೆ ಹಚ್ಚಿ ಅಂದ್ಬಿಟ್ಟು ಅಮ್ಮ ಎಣ್ಣೆ ಹಚ್ತೀನಿ ಬಾ ಅಂತ ಕರೆದ್ರು. ಸರಿ ಅಂತ ತಲೆಗೆ ಎಣ್ಣೆ ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡೆ. ಸೊ ಯೂಶ್ವಲಿ ನಾನು ಇದೇ ಥರ ಎಣ್ಣೆ ಹಚ್ಚಿಸ್ಕೊಳ್ಳೋದು ಅಮ್ಮ ಮನೇಲಿದ್ದಾಗ. ಅಮ್ಮ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ, ಒಂದೆರಡು ಬೆಳ್ಳುಳ್ಳಿ ಜಜ್ಜಿ, ಸ್ವಲ್ಪ ಮೆಂತ್ಯ ಕಾಳೆಲ್ಲ ಹಾಕಿರ್ತಾರೆ. ಸ್ವಲ್ಪ ಕರಿಬೇವು ಆ್ಯಡ್ ಮಾಡಿದ್ರು. ಚಟಪಟ ಬಾಳೆ ನೀರಾಗಿ ಬಿಡುತ್ತೆ ಅಂತ. ಆಮೇಲೆ ತಣ್ಣಗೆ ಮಾಡಿ ಒಂದು 15 ನಿಮಿಷ ಆದಮೇಲೆ ನನ್ನ ತಲೆಗೆ ನನಗೆ ಎಣ್ಣೆನ ಯೂಶ್ವಲಿ ಅಮ್ಮನೇ ಹಾಕೋದು. ಯಾಕಂದರೆ ನನಗೆ ಸ್ವಲ್ಪ ಲಾಂಗ್ ಹೇರ್ ಇರೋದ್ರಿಂದ ನನಗೆ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ನನಗೆ ಬೇರೆಯವ್ರು ಹಾಕಿದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಯೂಶ್ವಲಿ ನಮ್ಮ ಅಜ್ಜಿ, ನಮ್ಮ ಮಮ್ಮಿ, ಇಲ್ಲ ಫಸ್ಟು ನಮ್ಮ ಅಕ್ಕ ಕೂಡ ಹಾಕ್ತಾಯಿದ್ಲು. ಆ್ಯಂಡ್ ಅಮ್ಮ ಕೂಡ ಹಾಕ್ತಾರೆ ಮದುವೆ ಆದಮೇಲೆ. ನನಗೆ ಏನೋ ಒಂಥರ ಎಣ್ಣೆ ಹಾಕುವಾಗ ಈ ಥರ ಕೈ ಆಡಿಸ್ತಾ ಇರ್ತಾರಲ್ಲ, ಮಸಾಜ್ ಆದಂಗೆ ಆಗ್ತಾ ಇರುತ್ತೆ. ಸೊ ನಾನು ಜಾಸ್ತಿ ಎಣ್ಣೆ ಅಮ್ಮನ ಹತ್ರನೇ ಹಾಕಿಸ್ಕೊಳ್ತೀನಿ. ಆಮೇಲೆ ಲಾಸ್ಟಲ್ಲಿ ಅಮ್ಮ ಕೂಡ ಮಸಾಜ್ ಎಲ್ಲ ಮಾಡ್ತಾರೆ, ನನಗಿಷ್ಟ ಆಗುತ್ತೆ. ಮತ್ತು ತುಂಬಾ ಸಿಕ್ಕಾಗ್ಬಿಟ್ಟಿತ್ತು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ತಾ ಇದ್ದೆ ನನ್ನ ಕೂದಲು ತುಂಬ ಸಿಕ್ಕಾಗಿದೆ ಅಂತ. ನಾನು ಸದ್ಯಕ್ಕೆ ಸ್ಮೂತ್ನಿಂಗ್ ಎಲ್ಲ ಮಾಡಿಸೋದು ಬೇಡ ಅಂತಲೇ ಅಂದ್ಕೊಂಡಿದ್ದೀನಿ. ನ್ಯಾಚುರಲ್ಲೇ ಎಷ್ಟು ಬರುತ್ತೋ ಅಷ್ಟು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸ್ವಲ್ಪ ದಿನ ಆದಮೇಲೆ ಏರ್ ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ನಾನು ಏರ್ ಕಟ್ ಮಾಡಿಸ್ಬೇಕು, ಹೊಸ ಲುಕ್ಕಲ್ಲಿ ನೋಡಬೇಕು ಅಂದ್ಕೊಂಡಿದ್ದರೆ ಜಸ್ಟ್ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ಥರ ಇರಲ್ಲ ಅಥವಾ ನಾನು ಏರ್ ಕಟ್ ಮಾಡಿಸ್ಲಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ, ಓಕೆನಾ. ಆ್ಯಂಡ್ ಲಕ್ಕಿ ಕೂಡ ಮಲಗಿದ್ದ. ನಾನು ಸ್ವಲ್ಪ ಬಿಗ್ ಬಾಸ್ ನೋಡೋಣ ಅಂತ ಹೇಳಿ ಬಿಗ್ ಬಾಸ್ನ ಚೇಂಜ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೆ. ಇಲ್ಲಿ ಬಂದು ಬಿಗ್ ಬಾಸ್ ನೋಡ್ಕೊಂಡು ನಾನು ಅಮ್ಮ ಹಂಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಇಲ್ಲಿ ಅಮ್ಮ ಬಂದು ನೀಟಾಗಿ ಬಗೆ ತೆಗ್ದು ನೀಟಾಗಿ ಸ್ಪ್ಲಿಟ್ ಮಾಡಿಕೊಂಡು ಹಾಕ್ತಾರೆ. ಆ್ಯಂಡ್ ನನಗಂತೂ ಕಂಪ್ಲೀಟಾಗಿ ಸಖತ್ ಇಷ್ಟ ಆಗುತ್ತೆ. ಎಣ್ಣೆ ಹಾಕಿಸ್ಕೊಳ್ವಾಗ ಅಮ್ಮನ ಹತ್ರ ಹಾಕಿಸ್ಕೊಳ್ಳೋಕ್ಕೆ ನೀಟಾಗಿ ನೋಡ್ಬೋದು ಎಷ್ಟು ಥರ ಉಜ್ಜಿ 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 ಹಾಕ್ತಾಯಿರ್ತಾರೆ ನಮ್ಮಮ್ಮ. ಚಿಕ್ಕ ಮಕ್ಳನ್ನ ಎತ್ಕೊಳಲ್ವಾ, ಚಿಕ್ಕ ಮಕ್ಳು ಹಠ ಮಾಡಿ ಎತ್ಕೋತಾರ ಕಾಲು ಹಂಗೆ ಮಾಡ್ತಾವೆ. ಹಂಗೆ ಬಿಗ್ ಬಾಸ್ ಎಲ್ಲ ನೋಡಿಕೊಂಡು ಅಮ್ಮ ಇಲ್ಲಿ ಕೂದಲಿಗೆ ಎಣ್ಣೆ ಹಚ್ತಾಯಿದ್ರು ಚೆನ್ನಾಗಿ. ಆ್ಯಂಡ್ ಹೆಂಗೋ ಏನೋ ಅಂತ ಗೊತ್ತಿಲ್ಲ, ನನಗಂತೂ ಎಣ್ಣೆ ತುಂಬ ದಿನವೇ ಆಗಿಬಿಟ್ಟಿತ್ತು ಹಾಕಿ. ಒಂಥರ ಅರ್ಧ ಎಣ್ಣೆ ಹಾಕದೇ ಇರೋದಕ್ಕೆ ಎತ್ತೇನೋ ಗೊತ್ತಿಲ್ಲ. ನಾನು ಕಲರ್ ಏನೂ ಹಾಕಿರಲಿಲ್ಲ ತಲೆಗೆ. ನಾನು ಯೂಶ್ವಲಿ ತುಂಬ ಕೋಲ್ಡ್ ಆದರೆ ಎಣ್ಣೆಗಿಂತ ಮೆಹಂದಿ ಹಾಕ್ಕೊಂಬಿಡ್ತೀನಿ, ತುಂಬ ತಂಪು ಅನಿಸುತ್ತೆ. ಬಟ್ ಕೆಲವು ಸತಿ ಅಂತಾರೆ ಮೆಹಂದಿ ಎಲ್ಲ ಹಾಕ್ಕೊಳ್ಬಾರ್ದು ಅಂತ. ಬಟ್ ನಾನು ಪ್ರಿಫರಬಲಿ ಮೆಹಂದಿ ಹಾಕ್ತೀನಿ. ಜಾಸ್ತಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀನಿ. ಇದೇ ಥರನೇ ಎಣ್ಣೆ ಹಚ್ಕೊಳ್ಳೋದು. ಅಲ್ಲಿ ದೊಡ್ಡದು ಬಾಚಣಿಗೆ ಎತ್ಕೊಡಿ ನೋಡಮ್ಮ, ನೀನು ಕೂದಲು ಈಗ ಬಿಡಿಸ್ತೀನಿ ನೋಡು. ದೊಡ್ಡದು ಅಂದರೆ ಅಲ್ಲೂ ದೊಡ್ಡದಲ್ಲ, ಪಿಂಕ್ ಕಲರ್ ಬಿಳಿದೇ ಇಟ್ಕೊಡು. ನಮ್ಮ ಕಡೆ ನಮ್ದ್ರಲ್ಲ ಮೇಲೆ ಐತೆ. ಅದಕ್ಕೆ ಹೇಳ್ತೀನಿ ನಾನು, ಸಣ್ಣ ಜಡೆ ಹಾಕೋ, ಯಾವ ತೊಂದರೆ ಇರಲ್ಲ. ನೀವು ವಾರಕ್ಕೊಂದ್ಸರಿ ಬಿಚ್ಚಿದ್ರು ನಾನು ಅಷ್ಟೇ ಮಾಡೋದು. ನಾನು ಆಚೆ ಹೋದ್ರೆ ಮಾತ್ರ ಯಾರು ಇದು ಮಾಡ್ಕೊಂಡು ಅಂತ ನಿಮಗೆ ನಾನಿಂದ ಏನೋ ಉದುರ್ತಾರೆ ಅಂದರೆ ಏನು ಗೊತ್ತಾ, ಮೆಂತ್ಯ. ಅಮ್ಮ ತಲೆ ಬಚ್ಚಿದ್ರು. ನೋಡಿದ್ರೆ ಎಷ್ಟು ಏರ್ ಫಾಲ್ ಆಗ್ತಾಯಿದೆ ನನಗೆ ಅಂದರೆ ನೋಡ್ಬೋದು ನೀವಿಲ್ಲಿ ಎಷ್ಟೊಂದು ಏರ್ ಫಾಲ್ ಆಗ್ತಿದೆ. ಬೆಳ್ಳಗಾದ್ರೆ ಪೂರ್ತಿ ಬೆಳಿಗ್ಗೆ ಬೇಗ ಬರಬೇಕು. ಏನು ಮಾಡಲ್ಲ, ಕಲರ್ ಏರ್ ಮಾಡ್ಕೊಂಡು ಆರಾಮಾಗಿರ್ತೀವಿ ಅಷ್ಟೇ. ಮತ್ತಿನ್ನೇನು ನಾನು ಹೆಂಗೆ ಅವತ್ತು ಒಳ್ಳೆ ಕಾಮಿಡಿ ಏನು ಅಂದರೆ ಎಲ್ಲೋ ಹೋಗಿದ್ವಿ ಆಯ್ತಾ. ನಂಗೆ ಜಡೆ ಹಾಕೋದು ರಬ್ಬರ್ ಬ್ಯಾಂಡ್ ಇಟ್ಕೊಂಡಿರಲ್ಲ. ನಮ್ಮಮ್ಮಂದು ಜಡೆಯಿಂದ ಈಗ ತೆಗ್ದು ನಂಗೆ ಹಾಕ್ತಾರೆ. ಹಿಂಗೆ ಕಾಣ್ತಾ ಇದ್ದೀನಿ ಚಡಿಲಿ ಎಲ್ಲರೂ ಅವ್ರ ಕಡೆ
ಅದೆಲ್ಲ ಇದು ಬಂತು ನೋಡಿ. ಈ ಪಾಟಿ ಕೂದಲು ಉದುರ್ತೈತೆ ನನಗಂತೂ. ಯಾರಾದರೂ ಏನಾದರೂ ಓಮ್ ರೆಮಿಡಿ ಅಥವಾ ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸಿಕ್ಕಾಪಟ್ಟೆ ಏರ್ಫಾಲು. ನಾನಂತೂ ಇಷ್ಟೊಂದು ಏರ್ಫಾಲ್ ನಾನು ಆಗಿರೋದೇ ನೋಡಿಲ್ಲ, ಅಷ್ಟು ಏರ್ಫಾಲ್ ಆಗಿದೆ. ಉಂಡೆ ಕಟ್ಟಿದ್ರೆ ಇಷ್ಟು ಕೂದಲು ಮಾರೋರು ಕೊಡ್ಬೋದು. ನಮ್ಮ ಮನೇಲಿ ಭರ್ಜರಿ ಬ್ಯಾಟಿಂಗ್ ಇರೋದು. ಒಂದು ಕಡೆ ಬಿರಿಯಾನಿ, ಇನ್ನೊಂದು ಕಡೆ ಮೊಟ್ಟೆ ಕೋಳಿ ಸಾರು, ಇನ್ನೊಂದು ಕಡೆ ಅನ್ನ, ಇನ್ನೊಂದು ಕಡೆ ಮುದ್ದೆ. ಮಾಡಲಿ ಕುಕ್ಕರ್ ಬಿಡಲಿ. ಈಗ ನಾನು ನಮ್ಮ ಅತ್ತೆ ಬಂದು ಪಾಯಸ ಮಾಡ್ತಾ ಇದ್ದೀವಿ. ಏನು ಸ್ಪೆಷಲ್ ಅಂತ ಆಮೇಲೆ ತೋರಿಸ್ತೀನಿ, ಓಕೆನಾ? ಏನು ಬಂದು ಎಲ್ಲಿಗೆ ಬಂದು ನೋಡಿ ಹೆಂಗೆ ಆಡ್ಕೊತಾರೆ ನೋಡಿ ಫ್ರೆಂಡ್ಸ್. ನನ್ನ ಟ್ಯಾಲೆಂಟ್ನ ತುಳಿತವ್ರೆ. ನೀನೇ ತುಳಿತಿದ್ಯಾ? ಅವಳೊಬ್ಳು ಹೇಳ್ತಾಳಲ್ಲ ಇದರಲ್ಲಿ. ಈ ಅಮ್ಮನೇ ಅರ್ಧ ನಂಗೆ ತಿನ್ಸಿ ದಪ್ಪ ಮಾಡಿರೋದು. ಈ ರೇಂಜ್ ತುಪ್ಪ ಹಾಕಿದ್ರೆ ಯಾರಾನ ಈ ರೇಂಜ್ ಡಾಕ್ಟ್ರು ಹೇಳ್ತಾರಲ್ಲ ನೋಡಿ, ಈ ರೇಂಜಿಗೆ ತುಪ್ಪ ಹೋಯ್ತಾರೆ. ನಾನು ಆ್ಯಕ್ಚುಲಿ ನಮ್ಮಮ್ಮ ಹಾಲು ಪಾಯಸ ಮಾಡಿತ್ತು, ನಾನೇ ಫೋಟೋ ತೊಗೊಂಡು ಮರ್ತೋಗ್ಬಿಟ್ಟೆ. ತುಂಬ ಚೆನ್ನಾಗಿತ್ತು, ಅದಕ್ಕೆ ಇವತ್ತು ಕೇಳಿದೆ. ಇವತ್ತು ನಮ್ಮ ಮನೆಗೆ ಮಾಡಿದ್ದು. ಹೌದು. ಸ್ಪೆಷಲ್ ಏನಂದರೆ ನಮ್ಮ ಚಿಂಟು ಮತ್ತು ಮಂಜು ಅವ್ರ ಅತ್ತೆ ಬರ್ತೀವಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅಮ್ಮ ಹಾಲು ಪಾಯಸ, ಬಿರಿಯಾನಿ ಎಲ್ಲ ಮಾಡಿ. ನೋಡಿ ಈ ರೇಂಜಿಗೆ ತುಪ್ಪ ಹೋಯ್ದ್ರೆ ಹೆಂಗೆ ಅಲ್ವಾ? ಮೂಸ್ನೋಡ್ ಮಾಡಕ್ತಾರೆ. ಚಿಂಟು ಯಾವಾಗಲೂ ಕೇಳ್ತಿದ್ದ ಅಮ್ಮ ಮಾಡೋ ಬಿರಿಯಾನಿ ತಿನ್ನಬೇಕು ಅಂತ. ನನಗೂ ಅವನಿಗೂ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಅಮ್ಮ ಬಿರಿಯಾನಿ ಎಲ್ಲ ಮಾಡಿ. ಪಾಯಸ ಹಿಂಗೆ ಮಾಡಿದಾಗ ನಾವು ಲಾಸ್ಟಲ್ಲಿ ಬಂದು ಹಿಂಗೆ ಅಲ್ಲಾಡ್ಸೋದು. ಇದನ್ನು ಅಲ್ಲಾಡ್ಸು ಚೆಲ್ಬಿಟ್ಟು ಮುಂದೆ ನೋಡ್ಕೊಂಡು ಅಲ್ಲಾಡ್ಸಮ್ಮ. ಫೋನ್ ಹೊಡಿಕಾಕಿಯ ಅದು ಡೀಪಾಗಿ ಹೋಗಿ ವಿಡಿಯೋ ಆಗ್ಬಿಟ್ಟು ಬರುತ್ತಾಗ. ಎಲ್ಲಿ ಒಂಚೂರು ಸಿಹಿ ನೋಡ್ಬಿಟ್ಟು ಸಕ್ಕರೆ ಹಾಕಿರ್ತೀನಿ. ಈ ರೇಂಜಿಗೆ ನೋಡಿ, ಈ ರೇಂಜಿಗೆ ತುಂಬ ತೇಲೋ ಥರ ಹಾಕ್ತಾರೆ ಯಾರಾದರೂ. ಏನೋ ಹಾಕ್ತಾರೇನೋ ಗೊತ್ತಿಲ್ಲ, ನಾನೇ ಸ್ವಲ್ಪ ಹಾಕ್ತೀನಿ. ನನ್ನ ಮದುವೆ ಆದಮೇಲೆ ದಪ್ಪ ಆಗಿರೋದೇ ಈ ರೀಸನ್ಗೆ. ನಾನು ತಿಂದೆ, ಬಟ್ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ಡೇ ವ್ಲಾಗ್ ನನ್ನ ಮಾರ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ಅಂತ ನೋಡ್ಬೋದು ಇಲ್ಲಿ. ಲೈಕ್ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಬಿಸಿಲು ತೊಗೊಳೋದಾಗಲಿ ಈ ಥರ ತೊಗೊಳ್ತೀನಿ. ಆಮೇಲೆ ಬೆಡ್ಶೀಟೆಲ್ಲ ಮಡಚೇ ಇರಲಿಲ್ಲ, ಹಂಗೆ ಇತ್ತು. ತುಂಬ ಲೇಟಾಗಿ ಎದ್ದಿದ್ವಿ, ನಾನು ಲಕ್ಕಿ ಅವತ್ತು ಬೇರೆ. ಸೊ ಬೆಡ್ಶೀಟೆಲ್ಲ ಮಡಚಿಟ್ಟು ಹಾಗೆ ನನ್ನ ಡೇ ರೂಟೀನ್ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಬಂದು ಮಾರ್ನಿಂಗ್ ಆಗಿತ್ತು. ಮಾರ್ನಿಂಗ್ ಯೂಶ್ವಲಿ ಅಮ್ಮನೇ ಅವನ್ನ ಎತ್ಕೊಂಡು ಬಂದು ಪ್ಯಾಂಪರ್ಸ್ ಎಲ್ಲ ಚೇಂಜ್ ಮಾಡಿ ಅವನಿಗೆ ಸ್ವಲ್ಪ ಪೌಡ್ರ್ ಹಾಕಿ ಅವನ್ನ ಕಂಪ್ಲೀಟಾಗಿ ಫ್ರೀ ಮಾಡಿ ಆಮೇಲೆ ಅಪ್ಪನ ಕೊಟ್ಟಿರ್ತಾರೆ. ಅಪ್ಪ ಎತ್ಕೊಂಡು ಆರಾಮಾಗಿ ಕೂತ್ಕೊಂಡು ಆಟಾಡಿಸ್ತಾ ಇರ್ತಾರೆ. ಇಲ್ಲಿ ಬಂದು ಮಂಜುಗೆ ತಿಂಡಿ ಮಾಡಬೇಕಾಗಿತ್ತು. ಸೊ ಆವತ್ತು ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ರು. ಅಮ್ಮ ಪೂರಿ ಮಾಡಿದರು, ಪೂರಿ ಮತ್ತು ಸಾಗು ಮಾಡಿದರು. ನಾನು ಹಂಗೆ ಮಂಜುಗೂ ಪ್ಯಾಕ್ ಮಾಡಿ ಕಳಿಸಾದ್ಮೇಲೆ ಯೂಶ್ವಲಿ ಮಾರ್ನಿಂಗ್ 8 o'clock ಉದಯದಲ್ಲಿ ಬಜರಂಗಿ ಬರುತ್ತೆ. ಸೊ ಎಲ್ಲ ಕುತ್ಕೊಂಡು ಹಂಗೆ ನೋಡ್ತಾ ಇರ್ತೀವಿ. ನಾನು ಫಸ್ಟು ಆಫೀಸ್ಗೆ ಹೋಗುವಾಗ ರಾಮಾಯಣ ಬರ್ತಾಯಿತ್ತು. ಸೊ ಅದನ್ನು ನೋಡ್ತಾ ಇದ್ದೆ. ಅದೇ ಕಂಟಿನ್ಯೂಸ್ ಆಗಿ ಇವಾಗ ಬಜರಂಗಿ ಬರ್ತಾಯಿದೆ, ಇದನ್ನು ನೋಡ್ತೀನಿ. ಯೂಶ್ವಲಿ ನಾನು ನನ್ನ ಮಗನ ಕರೆಯೋದೆ ಬಜರಂಗಿ ಅಂತ. ಅದೇನು ಅಂತ ಗೊತ್ತಿಲ್ಲ, ನಮ್ಮ ಮನೆ ದೇವರು ಬರ್ತಾಯಿತ್ತಲ್ಲ ಹಾಗೆ ನೋಡ್ಕೊಂಡು ಕೂತಿದ್ವಿ ನಾನು, ಅಮ್ಮ, ಅಪ್ಪ ಎಲ್ಲ. ಮತ್ತು ಲಕ್ಕಿ ಕೂಡ ನೋಡ್ತಾ ಇರ್ತಾನೆ, ರಿಯಾಕ್ಟ್ ಮಾಡ್ತಾನೆ ಇದಕ್ಕೆ. ನಮಗಂತೂ ನೋಡಿದಾಗ ಖುಷಿ ಆಗುತ್ತೆ ಇದೆಲ್ಲ. ಸೊ ಹಿಂಗಿತ್ತು. ಲಕ್ಕಿ ಆಗ್ತಾನೆ ಇದ್ದಿದ್ದ, ಅವನ್ನ ಕರ್ಕೊಂಡು ಬಂದು ಫೀಡ್ ಮಾಡಿಸಿ. ಯೂಶ್ವಲಿ ನಾನು ಲಕ್ಕಿ ಜೊತೆ ಇದೇ ಥರ ಟೈಮ್ ಸ್ಪೆಂಡ್ ಮಾಡ್ತಿರ್ತೀನಿ. ಅವನಿಗೆ ಮಾರ್ನಿಂಗ್ ಮಸಾಜ್ ಆಗಿರ್ಬೋದು ಈ ಥರ ಎಲ್ಲ ಮಾಡಿದ್ರೆ ಅವ್ನು ತುಂಬ ಚೆನ್ನಾಗಿ ಇಷ್ಟಪಡ್ತಾನೆ ಆ್ಯಂಡ್ ರಿಯಾಕ್ಟ್ ಮಾಡ್ತಾನೆ. ಅವನ ಜೊತೆ ಆಟ ಆಡಿಕೊಂಡು ಈ ಥರ ನಾನು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಯಾವಾಗ್ಲೂ, ಅದು ಮಾರ್ನಿಂಗ್ ಟೈಮಲ್ಲಿ. 1 2 3 4 5 6 7 8 9 10. ಮತ್ತು ಇನ್ನೊಂದೇನೆಂದರೆ ನಮ್ಮ ರೂಮಿಗೆ ಡೈರೆಕ್ಟಾಗಿ ಬಿಸಿಲು ಬೀಳೋದ್ರಿಂದ ನಾನು ಆಚೆ ಕರ್ಕೊಂಡೋಗಿ ಬಿಸಿಲು ಕಾಯಿಸ್ಬೇಕು ಆ ಥರ ಎಲ್ಲ ಏನೂ ಇರೋಲ್ಲ. ಜಸ್ಟ್ ನಾನು ಅಲ್ಲಿ ಸ್ವಲ್ಪ ಅವನಿಗೆ ಕಣ್ಣೆಲ್ಲ ನೀಟಾಗಿ ಬಿಡಲಿ ಅಂತ ನಾನು ಬಿಸಿಲಲ್ಲಿ ತೋರಿಸ್ತಾ ಇರ್ತೀನಿ ಲಕ್ಕಿನ. ಸ್ವಲ್ಪ ಬಿಸಿಲು ಕಡಿಮೆ ಅವನೇ ತಿರ್ಗತ್ತವನಲ್ಲ.
ತಿರ್ಗು ತಿರ್ಗು ಹೋಗು ತಾತ ಜೊತೆ ಉಳ್ಕೊಂಡು ಬಾ ಬಾ ನೋಡಿಲ್ಲೇ ಹೋಗು ಬಾರೆ ಪುಟಿ ನೋಡಿಲ್ಲೇ ಬಾರೆ 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 ತಿರುಗ್ತಾ ಬಾರೆ 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 ಅಲ್ಲೊಂಚೂರು ಎತ್ತರ ಆಗಿರೋದ್ರಿಂದ ಇನ್ನು ಪೂರ್ತಿ ತಿರ್ಗಾಕ ಗುಂಡಪ್ಪನ ತಲೆ ಓದಿ ಓದಿ ಇಟ್ಕೊಂಡು ಓದಿ ಓದಿ ಬಾಲ್ ಓದಿ ಓದಿ ಮಗ ಎತ್ತು 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 ಇನ್ನೊಂದ್ಸತಿ ಎತ್ತು ಬಾಲ್ ಎತ್ತು ಓದಿ 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 ಮಗನೇ ಮಗಡೆ ಹೊಟ್ಟೆ ಹುಟ್ಟಿದಂಗೆ ಊಸ್ ಬರುತ್ತೆ ಜ್ಯೂಸೇನು ಅವಲೇ ಬಿಟ್ಟ ಅವೇ 2-3 ಸಾರಿ ಹಂಗಿರೋ ನೋಡು ಆಯ್ತಾ ಆಯ್ತಾ ಬೇಕಲ್ಲಿ ಇಟ್ಕೊಂಡಿದ್ದು ಇದು ಮಗನೇ ಇದು ಸ್ವಾಮಿ ಇದು 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 ಇತ್ತು ಇದು ಏಯ್ ಕಳ್ಳ ನಮ್ಮ ಕಡೆ ತಿರ್ಕೊ ಆಗ್ತಾನೆ ತಲೆಗೆ ಸ್ನಾನ ಮಾಡಿದ್ದೆ. ಸೊ ನಾನು ಹಂಗೆ ಕೂತ್ಕೊಂಡು ತಲೆ ಒಣಗಿಸ್ಕೊತಾ ಇದ್ದೆ. ನಮ್ಮ ಮನೇಲೇ ಎದುರು ಬಿಸಿಲು ಹೊಡಿತಾ ಇತ್ತು. ಹಂಗೆ ಕೂತ್ಕೊಂಡು ತಲೆ ಒಣಗಿಸ್ಕೊಂಡು ನಮ್ಮ ಅಕ್ಕ ಫೋನ್ ಮಾಡಿದ್ಲು, ಅವಳ ಹತ್ರ ಮಾತಾಡ್ತಾ ಇದ್ದೆ. ಅಮ್ಮ ಲಕ್ಕಿನ ಆಟ ಆಡಿಸ್ಕೊಂಡು ಕೂತಿದ್ರು. ಹೀಗಿತ್ತು ನನ್ನ ಡೈಲಿ ವ್ಲಾಗ್. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಇದೇ ಥರ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ. ಆಂಟಿಲ್ ದಟ್ ಟೇಕ್ ಕೇರ್, ಬಾಯ್.